ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಮಹಾರಾಷ್ಟ್ರದಲ್ಲಿ ಬಂದೀವಿ. ಮಹಾರಾಷ್ಟ್ರದಿಂದ ನಮ್ಮ ಕನ್ನಡ ಕಲಾವಿದರ ಸಂದರ್ಶನ ಇದು. ಮುಖ್ಯವಾಗಿ ನಾವು ಬಂದದ್ದು ಶ್ರೀಕಾಂತ್ ಗುರುಗಳನ್ನ, ಹಿರೇಮಠ ಸ್ವಾಮಿಗಳನ್ನ. ಗುರುಗಳ ಸಂಗೀತ ಕಲಿತ್ರಿ, ವೃತ್ತಿ ರಂಗಭೂಮಿ ಅಂತ ಎಲ್ಲಾದರೂ ಸರ್ವಿಸ್ ಮಾಡಿದಾರ ತಾವು? ನಾನು ವೃತ್ತಿ ರಂಗಭೂಮಿ ಅಂದ್ರೆ ಬಸವೇಶ್ವರ ನಾಡಸಿಂಗ್ ಬೆನ್ಕಟ್ರಿ ಒಂದು, ಮತ್ತೆ ಸೂಪರ್ ಭಾರತಿ ಕಂಪನಿ ಹೋಗ್ರಿ ಎರಡು, ಶೇಗುಣಿಸಿ ಸವಾಸಿನ ಕಂಪನಿ ಹೋಗ್ರಿ ಮೂರು. ವೃತ್ತಿ ಕಲಾವಿದನ ಸೇವೆ ಮಾಡೀನ್ರಿ. ಎಷ್ಟು ಟೋಟಲಿ ವೃತ್ತಿ ರಂಗಭೂಮಿನಲ್ಲಿ ಎಷ್ಟು ವರ್ಷ ಸೇವೆ? ನಾನು ಒಟ್ಟಿಗೆ 15 ವರ್ಷ ಸರ್ವಿಸ್ ಮಾಡೀನ್ರಿ. 15 ವರ್ಷ. ಅದರಲ್ಲಿ ಹೆಚ್ಚು ಬಸವೇಶ್ವರ ನಾಡಸಿಂಗ್ ಬೆನ್ಕಟ್ಟಿ ಹೋಗ್ರಿ. ಬೆನ್ಕಟ್ಟಿದ್ದು ಹೌದು. ಆಮೇಲೆ ಪಾರಿಜಾತದಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಪಾರಿಜಾತದಲ್ಲಿ ಮೊದಲು ನಮ್ಮೂರ ಪಾರಿಜಾತ ಕಲ್ತರಿ. ಆ ನಂತರ ನಾವಲಿಗೆ ಪಾರಿಜಾತದಲ್ಲಿ ಹಾರ್ಮೋನಿಯಂ ಬರ್ಸೇನ್ರಿ. ನಾವಲಿಗೆ ಮಾಲಕರ ಹೆಸರು ಮರ್ತು ಹೋತು ನನಗೂ ಕೂಡ. ಪರವಾಗಿಲ್ರಿ. ನಾವಲಿಗಿರಿ ಮತ್ತೆ ಚಿಮ್ಮಡ ಪಾರಿಜಾತದಲ್ಲಿ ಹಾರ್ಮೋನಿಯಂ ಬರ್ಸೇನ್ರಿ. ಸಾರವಾಡ ಪಾರಿಜಾತದಲ್ಲಿ ಹಾರ್ಮೋನಿಯಂ ಬರ್ಸೇನ್ರಿ. ಕುಂಬಾರ ಅವ್ರು ಇದ್ರಲ್ಲ, ಅವ್ರಲ್ಲಿ ನಮ್ಮ ಭಾಗವತ್ ಮಾಡೋರ್ರಿ ಕುಂಬಾರ ಅವರು. ಹೌದವ್ರು ಒಳ್ಳೆ 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 ತಾಳವಾದ ತಾಳ ಒಂದು ವಾದ್ಯನ ಸರ್ ಅವರು. ಕುಂಬಾರ ಅವ್ರಿಗೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲಾ 10ನೇ ತಾಲೂಕಿನಲ್ಲಿ ಯಾವ್ದೋ ಊರಲ್ಲಿ ಅದ. ಹೌದೌದ್ರಿ. ಅಲ್ಲಿ ಅದಾರ. ಅಲ್ಲಿ ಪಾರಿಜಾತ ನಾಟಕದಲ್ಲಿ ಗುರುತಿಸ್ಕೊಂಡ್ರಿ, ಪಾರಿಜಾತದಲ್ಲಿ ಬಂದ್ರಿ. ಈ ಭಜನಾಕ್ ಯಾವಾಗ ಬಂದದ್ದು? ಭಜನಾ ರಂಗದಲ್ಲಿ ನಾನೇನ ಆಶ್ರಮಕ್ಕೆ ಹೋಗಿ ಬಂದಲ್ರಿ ಗದಕ. ಆ ನಂತರ ನಾಟಕದ ಸಂಖ್ಯೆ ಕಮ್ಮಿ ಆಯ್ತ್ರಿ. ಇನ್ನು ವೃತ್ತಿ ಸಲುವಾಗಿ ನಾವು ಭಜನಿ ಬೆನ್ನ ಹತ್ತಿರ್ಬೇಕಾಯ್ತು. ಆಮೇಲೆ ಭಜನಾ ಆತು. ಹವ್ಯಾಸಿ ತಂಡಗಳಿಗೆ ಎಲ್ಲಾದ್ರೂ ಹೋಗಿರಿ? ಹವ್ಯಾಸ ತಂಡ ಹೋಗಿನಲ್ಲಿ. ಮತ್ತೊಂದು ಊರಿಗೆ ನಾನು ಹೋಗಿನ್ರಿ. ಹವ್ಯಾಸ ನಾಟಕಗಳನ್ನ ಅಂದ್ರೆ ನಾಟಕ ಹವ್ಯಾಸ ತಂಡದಲ್ಲಿ ಅಂದ್ರೆ ನಮ್ಮೂರ ಕರ್ನಾಟಕ ಅನ್ರಿ, ಮಹಾರಾಷ್ಟ್ರ ಅಂದ್ರಿ. ನಮ್ಮೂರ್ ನೆರೆಹಳ್ಳಿ, ಸಂಕ, ಸೊನ್ಯಾಳ, ಕಂಚಿಲಿಗಿ, ಕುಮುದಿ, ಬಾಲಗಾವ, ಕರ್ಜಿ ಇವೆಲ್ಲ ವೃತ್ತಿ ರಂಗಭೂಮಿಯಲ್ಲಿ ಸೇವೆ ಮಾಡೀನ್ರಿ. ಹವ್ಯಾಸ ರಂಗ ಸೇವೆ ಮಾಡಿದ್ರಿ. ಮತ್ತೆ ಔಟ್ ಆಫ್ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಆಯ್ತು. ಕರ್ನಾಟಕದಲ್ಲಿ ಜೀರಂಕಡಿ, ಜಿಗಜೇಣಿ. ಅದು ನಿಮ್ಗೆ ಔಟ್ ಆಫ್ ಸ್ಟೇಟ್ ಆಗಂಗಿಲ್ಲ, ಔಟ್ ಆಫ್ ಡಿಸ್ಟಿಕ್ ರೀ. ಔಟ್ ಆಫ್ ಡಿಸ್ಟಿಕ್ ಯಾಕಂದ್ರ ಹೌದ್ರಿ, ನಿಮ್ಗ ಮಹಾರಾಷ್ಟ್ರದವರೇ ನೀವು. ನಾವ್ ಕರ್ನಾಟಕ ಹೋಗಿದ್ದೇವ್ರಿ ಬರಕ್ರಿ. ಅಲ್ಲದ ಕರ್ನಾಟಕಕ್ಕೆ ಬಂದ್ರು ನಿಮ್ಮನ್ನ ಹೌದ್ರಿ ಕನ್ನಡಿಗರನ್ನಕ್ಕಾಗಲ್ಲ. ಗಡಿನಾಡ ಎತ್ತಲ್ಲ ದಳವಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ. ಹೌದಲ್ಲ, ಮನೆಗೆ ಬಂದ ಅಳಿಯ ಎಷ್ಟೊತ್ತಿದ್ರು ಅಳಿಯಾನೇ ಆಗಂಗಿಲ್ಲ. ನೀವು ಮಕ್ಕಳು ಅನ್ನೋದಾದ್ರೆ ನೀವು ಮತ್ತು ಮರಾಠಿಗರಿಗೆ ಮಕ್ಕಳು. ಹೌದೌದು. ನಮ್ಮ ತಾಯಿನಾಡು ಮರಾಠಿ ರೀ. ತಾಯಿನಾಡು. ನಾವು ಮಾತಾಡುವಂತ ಭಾಷೆ ಕನ್ನಡ. ನಮ್ಮ ಕನ್ನಡದಲ್ಲಿ ಏನೋ ಒಂದು ಸಲಸಾಗಿ ಮಾತಾಡ್ತೀವಿ, ಅಷ್ಟು ಮರಾಠಿಯಲ್ಲಿ ಬರುದಿಲ್ರಿ ಬಾಲಕ. ಎಷ್ಟು ಸಾರಿ ಯಾವ್ಯಾವ ಪ್ರಶಸ್ತಿಗಳು ಬಂದವು ನಿಮ್ಮ ಮಹಾರಾಷ್ಟ್ರ ಸರ್ಕಾರದಿಂದ? ಹಿಂಗೆ ಶ್ರೀಕಾಂತ್ ಅಣ್ಣರ ನನಗೆ ಬಂದದಪ್ಪ ಅಂದ್ರ ನಮ್ಗ ಕರ್ನಾಟಕ ಉದಯೇಶ್ವರ ಮಠದಿಂದ ಸಂಗೀತ ಸಾರ್ವಭೌಮ ಪ್ರಶಸ್ತಿ ಕೊಟ್ಟಾರ. ಸಂಗೀತ ಕರ್ನಾಟಕದವ್ರಿ. ಮತ್ತೆ ಈಗ ಮಹಾರಾಷ್ಟ್ರದಲ್ಲಿ ಬಂದ್ರೆ ನಾನು ಪಂಢರಪುರ ಜಿಲ್ಲಾ ಭೂಯಾರ್ ಅಂತ ಒಂದು ಇರ್ತೀರಿ. ಅಲ್ಲಿ ಒಳ್ಳೆ ಹಾರ್ಮೋನಿ ವಾದಕ ಹೇಳಿ ಪ್ರಶಸ್ತಿ ಕೊಟ್ಟಾರ. ಅವರು ಅವ ಪ್ರಶಸ್ತಿ ಕೊಡುವಂತ ಯೋಗ್ಯತೆ ಇದ್ದಿಲ್ರಿ. ಅವ್ರು ಹೇಳ್ಬಿಟ್ರಿ. ಅವ್ರ ರಿಕಾರ್ಡ್ ಮಾಡ್ಕೊಳಕ ಟೇಪ್ ಇದ್ದಿಲ್ರಿ. ಅಂದ್ಮೇಲಾಗಿ ಕೋಳಗೆರೆ ಬಸವನ ಮಹಾರಾಜ ಕೀರ್ತನ ಕೇಸಿ ಪ್ರಶಸ್ತಿ ಪಡೆದವ್ರಿ. ಅವ್ರ ಜೊತೆ ಹಾರ್ಮೋನಿಯಂ ಸಾಥ್ ಕೊಟ್ಟೇನ್ರಿ. ಅವ್ರ ಕೀರ್ತನ ಕಥೆಗಳಪ್ಪ ಅಂತ ಸಂತ ತುಕಾರಾಮ, ಶಿಶುನಾಥ್ ಚರಿಪದ್ರು, ಮತ್ತೆ ನಾನಾ ಪೌರಾಣಿಕರ ಒಂದು ಪುರಾಣ ಚರಿತ್ರೆಯಲ್ಲಿ ಅವ್ರು ಮಾಡ್ಯಾರ್ರಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಅಭಂಗಗಳು ಅಂತ ಅಂತಾರ. ಹೌದೌದ್ರಿ. ಅಭಂಗ ಅಂದ್ರೆ ಏನು? ಅಭಂಗ ಅಂದ್ರೆ ಭಂಗ ಅಭಂಗ ರೀ. ನಮ್ಮ ಗುರು ಹೇಳ್ತಾರ್ರಿ, ಭಂಗವಾಗಲಾರ್ದು ಅಭಂಗ. ಭಂಗ ಅಂದ್ರೆ ನಾಶ, ಚ್ಯುತಿ ಬರಬಾರ್ದು. ಅದಕ್ಕೇನು ಚ್ಯುತಿ ಬರದಂತ ಅಭಂಗ. ಶಾಶ್ವತವಾದದ್ದು, ನಿತ್ಯವಾದದ್ದು, ಅದು ಪರಮಾತ್ಮನ ನಾಮ. ಅದೇ ಅಭಂಗ. ಅಭಂಗ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೈವಲ್ಯ ಅಂತ ಏನಂತ. ಹೌದೌದು. ಅದೇ ಕೈವಲ್ಯನೇ ಮಹಾರಾಷ್ಟ್ರದಲ್ಲಿ. ಅಭಂಗಗಳನ್ನ ಮಹಾರಾಷ್ಟ್ರದಲ್ಲಿ ಬರೆದಿರೋದು ಯಾರು? ಅಭಂಗ ಮಹಾರಾಷ್ಟ್ರದಲ್ಲಿ ಬಂದ್ರಿ ತುಕಾರಾಮ್ ಮಹಾರಾಜರ್ರಿ, ರಾಮದಾಸ್ ಮಹಾರಾಜರ್ರಿ, ಏಕನಾಥ್ ಮಹಾರಾಜರ್ರಿ. ಇವರ ಅಭಂಗ ಬರ್ದಾರ. ಜ್ಞಾನೇಶ್ವರ ಮಾವರಿ. ಯಾಕಂದ್ರೆ ಹೌದೌದು. ಈ ಅಭಂಗ ಅಂತಂದ್ರೆ ಕೈವಲ್ಯ ಅಂತಾರ, ಕೈವಲ್ಯ ಪದ್ಧತಿ ಅಂತಾರ. ನಿಜಗುಣ ಶಿವಯೋಗಿಗಳು ಬರ್ದಾರ, ಸರ್ಪಭೂಷಣ ಶಿವಯೋಗಿಗಳು ಬರ್ದಾರ. ಹೌದೌದು. ಆ ನಂತರ ಮಹಾಲಿಂಗ ರಂಗರು ಬರ್ದಾರ. ಇವನ್ನ ಕೈವಲ್ಯ ಅಂತಾರ. ಹೌದ್ರಿ. ಅವರೆಲ್ಲ ದೈವಾಂಶ ಸಂಭೂತರು. ಅವುಗಳು ಬೆಳೆದು ಬಂದದ್ದು ನಮ್ಮಲ್ಲಿ ಹುಬ್ಬಳ್ಳಿ ಸಿದ್ದಾರೂಢರಿಂದ. ಬಿಟ್ರೆ ಮನುಷ್ಯರಾಗಿ ಹುಟ್ಟಿ ಬರ್ದಿರ್ತಕ್ಕಂಥವ್ರು ಅಂದ್ರೆ ನಾನು ಕಂಡಂಗೆ ಮುಧೋಳದ ಇಟಿ ಗುರುಗಳು, ಪ್ರೈಮರಿ ಸ್ಕೂಲ್ ಟೀಚರ್. ಅವ್ರು ಕೈವಲ್ಯ ಬರ್ದಾರ. ಇವತ್ತು ಅವ್ರಿಗಿಲ್ಲ, ಅವ್ರಿಗೆ ಶಾಂತಿ ಸಿಕ್ಕಿಲ್ಲ. ಮರಾಠಿ ಹಾಡುಗಳಲ್ಲಿ ಈ ಅಭಂಗಗಳನ್ನು ಎಲ್ಲರೂ ಹಾಡಿದಿರ, ಕಾರ್ಯಕ್ರಮ ಕೊಟ್ಟಿರ? ಅಭಂಗದಲ್ಲಿ ನಾನು ಹಾರ್ಮೋನಿಯಂ ಸಾಥ್ ಕೊಟ್ಟೇನ್ರಿ. ಹಾರ್ಮೋನಿಯಂ ಸಾಥ್ ಗೊತ್ತಾ? ಕೋಳಗೇರಿ ಊರಾಗಲ್ರಿ ಮುಧೋಳ್ ಸಿದ್ದಣ್ಣ ಅಂತ ಹೇಳಿ ಅವರು ನಮ್ಮ ಮಹಾರಾಷ್ಟ್ರ ಮಿರಜ್ದಲ್ಲಿ ಪೋಸ್ಟ್ ಮಾಸ್ತರ್ ಅದಾರ್ರಿ.
ಸೆಕ್ರೆಟರಿ ಇದಾರೆ ಅವರಲ್ಲಿ ನಾನು ಮರಾಠಿ ಸಂಗೀತ ಕೊಟ್ಟೇನ್ರಿ ಅವ್ರು ಹಾರ್ಮೋನಿಯಂ ಸದ್ ಕಲ್ತೇನ್ರಿ ಮತ್ತೆ ಕಾರದಿನಿ ಅಂತ ಊರ್ ಐತ್ರಿ ಅಲ್ಲಿ ಕುಂಬಾರ ಪೈಕಿ ಗುಂಡು ಕುಮಾರ್ ಅಂತ ಹೇಳಿ ಅವ್ರ ಸಂಘದಲ್ಲಿ ನಾನು ಹಾರ್ಮೋನಿಯಂ ಮಾಡ್ತೇನ್ರಿ ಮತ್ತೆ ನನ್ನ ಒಡನಾಟ ಮಾಡ್ಗ ಕೋಂಡಿಬಾ ಗೌರವ ಅಂತ ಹೇಳಿ ಒಳ್ಳೆ ತಬಲಾ ವಾದಕರು ಪುಣಾದಲ್ಲಿ ವಿಶಾರದ ಪಡೆದಂತ ಗಾಯಕರು ಅವರು ಜತ ತಾಲೂಕು ಮಾಡಿಗಾಳ ಗ್ರಾಮದ ಮಾಡಿಗಾದ ಒಳ್ಳೆ ತಬಲಾ ವಾದಕರಿ ಇನ್ನೊಂದು ನಾನು ಸಾರ್ ಸಿಗುತ್ತೆ ಸಮಯ ಸಿಗಲ್ರಿ ಶ್ರೀಕಾಂತ್ ಅವ್ರು ಯಾಕಂದ್ರ ಸಾರ್ ಸಿಗುತ್ತೆ ಸಮಯ ಸಿಗಲ್ರಿ ಸಾಲಿ ಸಿಗ್ತಾರೆ ಸಮಯ ಸಿಗುದಿಲ್ಲ ಅಂತ ತಬಲಾ ವಾದಕ ನಾನು ಎಲ್ಲಿ ನೋಡಿ ಇಲ್ರಿ ಸಾಲ ಹುಟ್ಟಿತು ಸಮಯ ಹುಟ್ಟಿತೆ ಅಂತ ಹುಟ್ಟಿದಿ ಸಮಯಕ್ಕೆ ಸರಿಯಾಗಿ ಆನೆ ಹೌದೌದು ಸಮಯಕ್ಕೆ ಸರಿಯಾಗಿ ಬರ್ಲಿಕ್ಕಂದ್ರ ಆನೆ ಅದು ಕತ್ತಿದ್ದಂಗ ಸಮಯಕ್ಕೆ ಸರಿಯಾಗಿ ಬಂತಂದ್ರ ಕತ್ತಿ ಆನೆ ಇದ್ದಂಗ ಪರವಾಗಿಲ್ರಿ ನಿಮ್ಮ ಮಾತಿಗೆ ನಾನು ಒಪ್ಪಿಗೆ ಯಾಕಂದ್ರ ಸಮಯಕ್ಕೆ ಮೊದಲನೇ ಆದ್ಯತೆ ಇವತ್ತ ಆ ತಬಲಾ ಮಾಸ್ತರ್ ಇದ್ದಿದ್ರಿ ನನ್ನ ಹೆಸರು ಮತ್ತೆ ಬೇರೆ ಹಿಡಿತ್ರಿ ಅವರು ದಿವಂಗತರಾಗ್ಯಾರ ಅವ್ರ ದಿವಂಗತರಾದ್ರಿ ಒಳ್ಳೆ ತಬಲಾ ವಾದಕ ಇನ್ನೊಂದು ನಮ್ದು ಏನ ಚಾನ್ಸ್ ತಪ್ಪಪ್ಪ ಅಂದ್ರಿ ನಾವು ಕ್ಯಾಸೆಟ್ ಮಾಡಕ್ ಹೋಗಿದ್ದೇವೆ ಸಾಂಗ್ಲಿಗೆ ಅಲ್ಲಿ ಪ್ರಕಾಶ್ ಮೋದತೆ ಮರಾಠಿ ಸಂಗೀತ ಕೊಡೋರು ಅವರು ನಮ್ಮ ಹಾರ್ಮೋನಿಯಂ ಮಾತ್ರ ತಬಲಾ ವಾದಕ ನೋಡಿದ್ರಿ ಅವಾಗ ಒಂದೇ ಪರೀಕ್ಷೆ ಅವ್ರು ನಮ್ ರೆಕಾರ್ಡ್ ಮಾಡ್ಕೊಂಡ್ರಿ ಅಲ್ಲಿ ಸಾಂಗ್ಲಿ ದಿದ್ರಾಗ್ರಿ ಅಂದ್ರೆ ಆಕಾಶವಾಣಿ ಅವಾಗ ಅದಾಗ್ಬಿಡ್ತೀರಿ ಅವ್ರು ಏನಂದ್ರೆ ಪ್ರಕಾಶ್ ಮೋದಿ ಅವರು ಎರಡನೇದೇನಪ್ಪ ನಿಮಗ ಸಂಗೀತ ಪರೀಕ್ಷೆ ಪುಣಾದಲ್ಲಿ ಐತಿ ಅದ್ರಾಗ ನೀವು ಸರಿಯಾಗಿ ಬಾರಿಸ್ರಪ್ಪ ಅಂದ್ರ ನಿಮ್ಗ ಒಂದು ಜಾಗ ಸಿಗತೈತಿ ಪುಣಾ ಆಕಾಶವಾಣಿ ಅಂತ ಹೇಳ್ಬಿಟ್ರಿ ಅಂತ ಕಲಾವಿದ್ರಿ ಆ ಸಮಯ ಏನಪ್ಪಾ ಅಂದ್ರ ಅದೆಲ್ಲ ಸರಿ ಆಗ್ಬಿಡ್ತೀರಿ ಅವಾಗ ಈಗ ನಂಗೆ ಫೋನ್ ಇದ್ದಿಲ್ರಿ ಮೊಬೈಲ್ ಇದ್ದಿಲ್ರಿ ಪೋಸ್ಟ್ಲೆ ನಮ್ಗೆ ಅಪ್ಲಿಕೇಶನ್ ಬರ್ತೀವ್ರಿ ಅವಾಗ ಪೋಸ್ಟ್ಲ ಬಂದ್ಬಿಡ್ತೀರಿ ನಿಮ್ಗೆ ಎರಡನೇ ಪರೀಕ್ಷೆ ಪುನಃ ಆಕಾಶವಾಣಿಗೆ ಐತಿ ನೀವು ತಬಲಾ ಮಾಸ್ತರ್ ನೀವು ಬರ್ಬೇಕಂತ ಹೇಳಿ ಅವಾಗ ತಬಲಾ ಮಾಸ್ತರ್ನ ಮೈಂಡ್ ಸರಿ ಇದ್ದಿಲ್ರಿ ಒಳ್ಳೆ ವಾದಕ್ರಿ ಅವ ತಮಾಷಲ್ಲಿ ಒಂದ ಡೋಲಾಕ್ ಬಾರ್ಸ್ ನೋಡ್ರಿ ಎಲ್ಲರೂ ಹುಚ್ಚಾಗ್ಬೇಕ್ರಿ ಹೌದಲ್ರಿ ತಬಲಾ ಸತ್ ಅವನೇ ಇದ್ರಿ ಅವಾಗ ನಾವು ಮಾಡ್ಯಾಕ ಕರಿಲಕ್ ಹೋಗೋದಕ್ಕ ಅವ ತಮಾಷೆ ಹೋಗ್ಬಿಟ್ರಿ ಅವ ಅವಾಗ ಚಾನ್ಸ್ ಹೋಗ್ಬಿಡ್ತೀರಿ ಅವ್ರು ದಾರಿ ನೋಡ್ ಮತ್ತೆ ನಮ್ಮ ಜಾಗ ಹೋಗ್ಬಿಟ್ರಿ ಪ್ರಶಸ್ತಿಗಳು ಬಂದು ಇಲ್ಲಿ ನಿಮ್ಮ ಮಹಾರಾಷ್ಟ್ರದ ಇದೇನು ಅಭಂಗಗಳನ್ನು ಹಾಡ್ತಾರೆ ಹೌದ್ರಿ ಅಭಂಗಗಳಲ್ಲಿ ಬಳಕೆ ಆಗತಕ್ಕಂತ ವಾದ್ಯಗಳು ಯಾವ್ಯಾವು ಅವಾಗ ನಂದಿ ಬಳಕೆ ಆದಂತ ಮೃದಂಗ ಅಂತಾರೆ ಮೃದಂಗ ವೀಣಾ ಮೃದಂಗ ರೀ ವೀಣಾ ಮೃದಂಗ ಅನಿವಾರ್ಯ ತಬಲಾನು ಬಾರಿಸ್ತಾರೆ ತಬಲಾನು ಬಾರಿಸ್ತಾರೆ ಆದ್ರ ಸಂಗೀತ ರಂಗದ ಅಭಂಗ ಅನ್ರಿ ಸುಗಮ ಸಂಗೀತದಲ್ಲಿ ಡೋಲಕ್ ನಡೀದಿಲ್ರಿ ಆ ಮರಾಠಿ ಲಾವಣಿಯಲ್ಲಿ ಡೋಲಕ್ ನಡೀತೈತಿ ಆಗ ಅಭಂಗದಲ್ಲಿ ಇದೊಂದು ಪಕ್ವಾಸ್ ಅಂತಾರೆ ಮಹಾರಾಷ್ಟ್ರದ ಲಾವಣಿ ಅಂತಕ್ಕಂತ ಶಬ್ದ ಇದು ಮಹಾರಾಷ್ಟ್ರದ ಆ ಲಾವಣಿ ಅನ್ನುವಂತ ಶಬ್ದದು ಕರ್ನಾಟಕ ಜಾನಪದ ರೀ ಇದು ಮರಾಠದಲ್ಲಿ ಬಂದ್ರೆ ಅದಕ್ಕೆ ಬ್ಯಾರಿ ಹೆಸರು ಅಂತಾರೆ ಆ ಲಾವಣಿ ಶಬ್ದ ಅದು ಕನ್ನಡದಲ್ಲಿ ಬಂದಿದೆ ಕನ್ನಡದಲ್ಲಿ ಐತಿ ಆ ಹಾಡುಗಳು ಏನಾದ್ರು ಗೊತ್ತದ ಇಲ್ರಿ ನಮ್ಗ ಮರಾಠಿ ಒಳಗಪ್ಪ ಅಂದ್ರ ಅದ್ರ ಲಾವಣಿ ಹಾಡುಗಳು ಯಾವ ಗೊತ್ತಿಲ್ರಿ ಆದ್ರೆ ಹಾಡೋರ್ ಜೊತೆ ಹಾರ್ಮೋನಿಯಂ ಸಾತ್ ಮಾಡೇನ್ರಿ ಹಾರ್ಮೋನಿಯಂ ಸಾತ್ ಮಾಡಿದ್ರಿ ಅಂದ್ರೆ ಒಳ್ಳೆ ಪ್ರಶಸ್ತಿ ಪತ್ರಗಳು ಎಷ್ಟಾದ್ರ ನಿಮ್ಮ ಮಹಾರಾಷ್ಟ್ರ ಸರ್ಕಾರ ನಿಮಗ ಮಾಶಾಸನ ಕೊಡುತ್ತೆ ಹೌದ್ರಿ ಪರವಾಗಿಲ್ರಿ ಎಷ್ಟು ಇರ್ಬೇಕು ಮಾಶಾಸನಕ್ಕೆ ನಮಗ ಈಗ 65 ವರ್ಷ ನಡೆದೈತ್ರಿ 60 ವರ್ಷಕ್ಕೆ ಮಾಶಾಸನ ಭಾರತ ಸರ್ಕಾರ ನಿಯೋಜನೆ ಮಾಡೈತಿ ಪ್ರಶಸ್ತಿ ಪತ್ರಗಳು ಎಷ್ಟು ಇರ್ಬೇಕು ಎಷ್ಟು ಇರ್ಬೇಕ್ರಿ ಪ್ರಶಸ್ತಿ ಪತ್ರದ ಮಿತಿ ಇಲ್ರಿ ವಯಸ್ಸು 60 ಇರ್ಬೇಕು ಮತ್ತ ಇವರು ಹೋಗಿ ಅಲ್ಲಿ ನುಡಿಸಿ ತೋರಿಸ್ಕಿಶನ್ ಸರ್ಟಿಫಿಕೇಟ್ ಗಳನ್ನ ನೋಡಿ ಆಫೀಸ್ ನಿಮಿಷ ಕರೆಕ್ಟ್ ಆಗಿ ವಿಚಾರ ಮಾಡ್ರಿ ಈಗ ಅವ್ರಿಗೆ 68 ವರ್ಷ ಆಗೈತಿ ಅವ್ರ ಸರ್ಟಿಫಿಕೇಟ್ ಇಲ್ಲ ಸರ್ಟಿಫಿಕೇಟ್ ಏನು ನೋಡ್ಲಾರ್ದ ಅವ್ರಿಗೆ ಏನಾರು ಮಾಶಾಸನ ಕೊಡಕ್ ಸಾಧ್ಯತೆ ಐತ ಮಹಾರಾಷ್ಟ್ರ ಸರ್ಕಾರ ಇಲ್ರಿ ಮಹಾರಾಷ್ಟ್ರ ಕಾಯ್ದೆಗೆ ಬರ್ದಾ ಇರ್ತೈತ್ರಿ ಮೇಲಕ್ರ ಈಗ ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇಲ್ಲಿ ಕೇಳ್ರಿ ಈಗ ಈ ಗುರುಗಳು ಮಾಶಾಸನ ಮಾಡ್ಕೋಬೇಕು ಅಥವಾ ಯಾರಾದ್ರೂ ಕಲಾವಿದರು ಮಾಡ್ಕೋಬೇಕಾದ್ರ ಆಕಾಶವಾಣಿ ಸ್ಟುಡಿಯೋಕ್ ಹೋಗಿ ಬಾರಿಸಿ ಅಲ್ಲಿಂದ ಪ್ರಶಸ್ತಿ ಪತ್ರ ತಂದು ಸರ್ಕಾರಕ್ಕೆ ನಾವು ಅರ್ಜಿ ಕೊಟ್ಟಕ್ರ ಮಾಶಾಸನ ಮಾಡ್ತಾರೆ ಹಿಂಗೊಂದು ನೇಮ್ ಐತಿ ಆಮೇಲೆ ಅಕಸ್ಮಾತ್ ಆಗಿ ಆಕಾಶವಾಣಿಗೆ ಅವ್ರು ಹೋಗೇ ಇಲ್ಲ ಅಂದ್ರೆ ಅವ್ರು ಕಲಾವಿದರು ಅಲ್ಲ ಅಂತ ಕಲಾವಿದ್ರು ಹೌದ್ರಿ ಈಗ ನನ್ನ ಪ್ರಶ್ನೆ ಏನು ಅಂದ್ರ ಇವರು ಒಳ್ಳೆ ಕಲಾವಿದರು ಅದಾರ ಆಕಾಶವಾಣಿಗೆ ಹೋಗಿಲ್ಲ ಸರ್ಟಿಫಿಕೇಟ್ ಐತಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಎಲಿಜಿಬಿಲಿಟಿ ಐತಿ ಅವ್ರು ಆಕಾಶವಾಣಿಗೆ ಹೋಗಿಲ್ಲ ಅಂದ್ರೆ ಅವ್ರು ಕಲಾವಿದರು ಅಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅರ್ಜಿ ರಿಜೆಕ್ಟ್ ಮಾಡ್ತಾರೆ ಅವ್ರು ಅಂದ್ರ ಆಕಾಶವಾಣಿಗೆ ಹೋಗಲೇಬೇಕು ಆಕಾಶವಾಣಿ ಹೋಗಲೇಬೇಕು ಹೋಗದೆ ಇಲ್ಲಿ ಮಾಶಾಸನ ಸ್ಟಾರ್ಟ್ ಆಗಂಗಿಲ್ಲ ಕೊಡಂಗಿಲ್ರಿ ನಮ್ಮ ಬಾಲ್ಗಾಂವ್ ಊರಲ್ಲಿ ಶ್ರೀಯುತ ಬಾಬು ಮಕಾಂದಾರ್ ಅವರು ಸರ್ಕಾರದಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆ ಪಕ್ಕದ ತಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಕಾಶವಾಣಿ ಅಥವಾ ದೂರದರ್ಶನ ಅನ್ನೋದನ್ನ ಯಾವುದನ್ನು ಕನ್ಸಿಡರ್ ಮಾಡಂಗಿಲ್ಲ ಒಬ್ಬ ಕಲಾವಿದ ಹೋಗಿ ಮಾಶಾಸನಕ್ಕೆ ಹೋಗಿ ಮಾಶಾಸನಕ್ಕೆ ಅರ್ಜಿ ಸಲ್ಲಿಸ್ಬೇಕಾರ ಕೇವಲ ಅವನಲ್ಲಿ ಒಂದು 30 ಸರ್ಟಿಫಿಕೇಟ್ ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರದಾಗಿರ್ಬೋದು ಬೇರೆ ಯಾರೇ ಕೊಟ್ಟಿರ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನ ಪರಿಗಣಿಸಿ ಅವ್ರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಅವ್ರನ್ನ ಸಂದರ್ಶನಕ್ಕೆ ಕರೀತಾರ ಆ ಸಂದರ್ಶನದಲ್ಲಿ ಹೋಗಿ ಅವ್ರಿಗೆ ಏನಾದ್ರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ
ಸರಿಯಾಗಿ ಉತ್ತರ ಕೊಟ್ಟು ಅವ್ರು ಕೇಳಿರ್ತಕ್ಕಂಥ ರಾಗಗಳನ್ನ ಮಾಡಿದ್ರ, ಅವ್ರು ಕೇಳಿರ್ತಕ್ಕಂಥ ಹಾಡುಗಳನ್ನ ಹಾಡಿದ್ರ, ಅಕಸ್ಮಾತ್ ಅವ್ರು ಕೇಳಿದ ಹಾಡುಗಳು ಇಲ್ಲ ಅಂದ್ರ ಅವ್ರು ಕೇಳಿರ್ತಕ್ಕಂಥ ರಾಗದಲ್ಲಿ ಬೇರೆ ಯಾವುದೇ ಪದ್ಯಗಳನ್ನ ಹಾಡಿದ್ರ ಅವ್ರನ್ನ ಕಲಾವಿದರು ಅಂತ ಪರಿಗಣಿಸಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಮಾಶಾಸನವನ್ನ ಮಂಜೂರು ಮಾಡ್ತೈತಿ. 60 ವರ್ಷ ವಯಸ್ಸಾಗಿದ್ರೆ ಅವರಿಗೆ ಮಾಶಾಸನ ಆಗುತ್ತೆ. ದಯವಿಟ್ಟು ತಮ್ಮಲ್ಲೂ ಕೂಡ ಈ ಒಂದು ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ತಮ್ಮಲ್ಲಿ ಕಲಾವಿದರಿದಾರ, ಅವ್ರು ಕನ್ನಡ ಹಾಡುಗಳನ್ನು ಹಾಡ್ತಿರ್ಬೋದು, ಗಡಿ ಭಾಗದಲ್ಲಿ ಇದ್ದುದ್ರಿಂದ ಕನ್ನಡಕ್ಕೆ ಟಚ್ ಅದಾರ. ಆ ಒಂದು ಕಾರಣಕ್ಕಾದರೂ ಕೂಡ ತಮ್ಮ ಮರಾಠಿ ಕಲಾವಿದರಿಗೆ ಮಾಶಾಸನ ಕೊಡೋದಕ್ಕೊಂದು ದಯಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ತಮ್ಮಲ್ಲಿ ಇರ್ತಕ್ಕಂಥ ಕಾನೂನಿನಲ್ಲಿ ಏನಾದ್ರು ತಿದ್ದುಪಡಿ ಮಾಡಕ್ ಸಾಧ್ಯತೆ ಇದ್ರ ಇವತ್ತು ನೋಡ್ರಿ ಅವರು ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ಪಡ್ಕೊಂಡಿದಾರ. ಕಲಾ ಸೌರಭ ಅಂತ ಒಂದು ಸಾರಿ ನಾನು ತಮಗೆ ತೋರಿಸ್ತೀನಿ ನೋಡಿ. ಈ ಕಲಾ ಸೌರಭ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅತ್ಯುತ್ತಮ ಸಂಗೀತ ಸಾರ್ವಭೌಮ ಅಂತ ಈ ಸಂಗೀತ ಸಾರ್ವಭೌಮ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಅವ್ರ ಫೋಟೋಗಳನ್ನು ಕೂಡ ತೋರಿಸ್ತೀನಿ ಒಂದು ಸಾರಿ ನೋಡಿ. ಅವ್ರ ಕಾರ್ಯಕ್ರಮಗಳಲ್ಲಿ ನೀಡಿರ್ತಕ್ಕಂಥ ಫೋಟೋಗಳು ಇವು. 2ನೇ ಫೋಟೋ ಇದು ಹೇಳ್ರಿ. ಅಂದ್ರೆ ಉಚಿತವಾಗಿ ಎಲ್ಲ ಶಾಲಾ ಕಾಲೇಜುಗಳು ಗ್ಯಾದರಿಂಗ್ ಮಾಡ್ತೀನಿ ಅದೊಂದು ಹೇಳ್ರಿ. ಇದ್ರೊಳಗೆ ಗಡಿ ಭಾಗ ಕನ್ನಡ ಉಳಿಸಿ ಬೆಳೆಸಲಿಕ್ಕೆ ಒಂದು ಶಬ್ದ ಬರಲಿ. ಫೋಟೋಗಳು ಕನ್ನಡ ಉಳಿಸಿ ಬೆಳೆಸುವ ಸಲುವಾಗಿ ಶಾಲೆಯವ್ರು ಕರೆದ್ರಂದ್ರೆ ನಾನು ಕಾರ್ಯಕ್ರಮ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ರಿ. ಮಾಡ್ಕೊಂಡು ಬಂದಿನಿ, ನಾನು ಮಾಡ್ತೀನಿ ಅಂತ ಹೇಳ್ರಿ. ಅದೇ ಫೋಟೋಗಳು ಬಹಳ ಇಲ್ಲ ಒಪ್ಕೊಳ್ತೀವಿ. ಏನಾಗುತ್ತೆ ಅವರು ಕೀಪ್ಯಾಡ್ ಸೆಟ್ ಬಹುತೇಕ ಏನಾಗುತ್ತೆ ಈ ಪ್ರತಿಭೆ ಬಡತನ ಅವಳಿ ಜವಳಿ ಕವಿ ಮತ್ತು ಕಲಾವಿದರಿಗೆ ಬಳುವಳಿ ಅಂತಕ್ಕಂಥ ಮಾತನ್ನು ನಾನು ಪದೇ ಪದೇ ಹೇಳ್ತೇನೆ. ಬಹುತೇಕ ನಮ್ಮಲ್ಲಿ ಇರ್ತಕ್ಕಂಥ ಕಲಾವಿದರು ಬಡವರೇ ಇರ್ತಾರೆ, ಶ್ರೀಮಂತರು ಯಾರು ಈ ಕಲಾ ಪ್ರಪಂಚಕ್ಕೆ ಬರಲ್ಲ. ಅವರಲ್ಲಿ ಇರೋದೇ ಒಂದು ಕೀಪ್ಯಾಡ್ ಸೆಟ್. ಬಹಳ ಕಡೆ ಹೋದಲ್ಲಿ ಅವರೆಲ್ಲೂ ಫೋಟೋ ತೆಗೆಸ್ಕೊಂಡು ಬರಕ್ಕೆ ಆಗಿರಂಗಿಲ್ಲ. ಹಾಗಂತ ಅವ್ರನ್ನ ಕಲಾವಿದರೇ ಅಲ್ಲ ಅನ್ನಕ್ಕಾಗಲ್ಲ. ವೃತ್ತಿ ರಂಗಭೂಮಿನಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ಅಲ್ಲಿಂದ ಏನಾದ್ರು ದಾಖಲೆಗಳನ್ನ ತಂದಿರೆ? ಹೌದು ನಾಡಿನ್ರಿ, ವೃತ್ತಿ ರಂಗಭೂಮಿಯಲ್ಲಿ ದಾಖಲೆ ಬಂದವ್ರಿ. ದಾಖಲೆ ಬಂದವ? ಹೌದ್ರಿ. ಪಾರಿಜಾತದಿಂದ ಯಾವ್ದಾದ್ರು ದಾಖಲೆಗಳನ್ನ ಇಟ್ಕೊಂಡಿರ? ಪಾರಿಜಾತದಲ್ಲಿ ಯಾವ ದಾಖಲೆ ಬಂದಿಲ್ರಿ. ಆ ವೃತ್ತಿ ರಂಗಭೂಮಿಯಲ್ಲಿ ದಾಖಲೆ ಬಂದವ್ರಿ. ಜೇರಂಕಿಲಿ ಕರ್ನಾಟಕ ಅನ್ರಿ, ಜಿಗಜೇನ್ ಏನ್ರಿ, ಮತ್ತೆ ಶಿರಡೋಣ ಕರ್ನಾಟಕದಲ್ಲಿ ಅವರು ದಾಖಲೆ ಕೊಟ್ಟಾರೆ, ಪ್ರಶಸ್ತಿ ಪತ್ರ ಕೊಟ್ಟಾರೆ ಅವರು. ದಯಮಾಡಿ 65 ವರ್ಷ ಹಿರೇಮಠ ಗುರುಗಳಿಗೆ ಮುಖ್ಯವಾಗಿ ನಾವು ಬಂದದ್ದೇ ಇದೇ ಒಂದು ಕಾರಣಕ್ಕೆ. ಮೇನ್ ಮಾಶಾಸನ ಕಲಾವಿದರಿಗೆ ಬದುಕು ವಯಸ್ಸಿರುವಾಗ ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾರೆ, ಬದುಕ್ತಾರೆ. ನಾಟಕದ ಕಂಪ್ನಿನೋ ಪಾರಿಜಾತನೋ ಭಜನನೋ ಇನ್ನೊಂದೋ ಮತ್ತೊಂದೋ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಆದ್ರೆ ವಯಸ್ಸು ಆಗ್ತಾ ಇದ್ದಂಗೆ ಅವ್ರನ್ನ ಯಾರೂ ಕರೆಯಂಗಿಲ್ಲ. ಅದಕ್ಕೊಂದು ಉದಾಹರಣೆನೇ ನಾನು. ಕಲಾವಿದರನ್ನ ಕರೆಯೋದಿಲ್ಲ, ವಯಸ್ಸಾತಂದ್ರೆ ಯಾಕೆ ಬೇಕು ಬಿಡಪ್ಪ ಅಂತ ಬಿಟ್ಟು ಬಿಡ್ತಾರೆ. ಯಂಗ್ ವಯಸ್ಸಿನಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಇವ್ರನ್ನ ಸ್ವತಃ ಕರ್ಕೊಂಡು ಹೋಗತಕ್ಕಂಥ ಇವರಾಗಿ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಕ್ಕೆ ಆಗಲ್ಲ, ಯಾರು ಒಬ್ರು ಕರ್ಕೊಂಡು ಹೋಗ್ಬೇಕಾಗತ್ತ. ಆ ಒಂದು ಪರಿಸ್ಥಿತಿ ಇರ್ತೈತಿ. ಹಿಂಗಾಗಿ ಎಲ್ಲಾರು ಬಿಟ್ಟು ಹೋಗ್ತಾರ. ಇಳಿ ವಯಸ್ಸಿನಲ್ಲಿ ಸರ್ಕಾರದ ಒಂದು ನೌಕರಿ ಆದ್ರ ಮುಖದ ಮೇಲೆ ಸುಕ್ಕು ಬಿತ್ತು ಅಂದ್ರೆ ಸಂಬಳ ಜಾಸ್ತಿ ಆಗತ್ತೆ. ಅದೇ ಕಲಾವಿದರಿಗೆ ಮುಖದ ಮೇಲೆ ಸುಕ್ಕು ಬಿತ್ತಂದ್ರೆ ಅವಕಾಶಗಳು ಇಲ್ಲ, ಸಂಬಳನೂ ಕಮ್ಮಿ ಆಗುತ್ತೆ. ಹಿರಿಯರು ಏನಾದ್ರು ಒಂದು ಆಸ್ತಿ ಗಿಸ್ತಿ ಮಾಡಿ ಇಟ್ಟಿದ್ರ ಬದುಕುತ್ತಾರೆ. ಇಲ್ಲ ಅಂತಂದ್ರೆ ಕಲಾವಿದರ ಬದುಕು ಬಹಳ ಕಷ್ಟದಾಯಕ ಆಗತ್ತೆ. ದಯಮಾಡಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಒಂದು ವಿನಂತಿ ಮಾಡ್ತೀನಿ, ದಯಮಾಡಿ ಅವ್ರಿಗೊಂದು ಮಾಶಾಸನದ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ತಮ್ಮ ಹೆಸರೇನು? ಪರಯ್ಯ ಸ್ವಾಮಿಗಳು. ಯಾವ ಊರು ಸ್ವಂತ? ಇದೇ ಪಾಲ್ಗಾಂವ್. ಭಜನಾದಲ್ಲಿ ಎಷ್ಟು ವರ್ಷ ಆಯ್ತು? 10-12 ಅಂದ್ರೆ ನನಗೆ ಗೊತ್ತಾಗಲ್ಲ. 12 ವರ್ಷ. 12 ವರ್ಷ. 12 ವರ್ಷದಿಂದ ಭಜನಾದಲ್ಲಿದ್ದೀರಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ರಾಗ ಮಾಡ್ತಿದ್ರಿ ಅಂದ್ರೆ ದಮಡಿ ಬೆಳೆಕತ್ತು 12 ವರ್ಷ. ಅದಕ್ಕಿಂತ ಮುಂಚೆ ರಾಗನ ಮಾಡ್ತಿದ್ರಿ. ಎಷ್ಟನೇ ವಯಸ್ಸಿಗೆ ಬಂದಿರಿ ಇದಕ್ಕೆ? 8 ವರ್ಷ ಆಯ್ತು. ಯಾವ್ದಾದ್ರು ಸರ್ಟಿಫಿಕೇಟ್ ತಮ್ಮಲ್ಲಿ ಅದಾವ? ಯಾವ ಸರ್ಟಿಫಿಕೇಟ್ ಇಲ್ಲ. ಎಲ್ಲೂ ಸ್ಪರ್ಧೆ ಗಿರ್ದೆ ಅಂತ ಎಲ್ಲೆಲ್ಲೂ ಹೋಗಿಲ್ಲ. ಸೀದಾ ಹೋಗೋದು, ಅದೇನ್ ಕೊಡ್ತಾರ ತಗೊಳ್ಳೋದು ಬರೋದು. ಮತ್ತೆ ಮುಪ್ಪಿನ ವಯಸ್ಸಿಗೆ ಮಾಶಾಸನ ಬೇಕು ಅಂದ್ರೆ ಹೆಂಗ್ ಮಾಡ್ತೀರ?
ಮನೆ ಕಡೆ ಅನುಕೂಲಸ್ಥರದಿರಿ? ಇಲ್ಲ ಏನಿಲ್ಲ. ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಅವರ ಮನೆಯವರ ಧರ್ಮ ಪತ್ನಿಯವರಿಗೆ ಎರಡೂ ಕಾಲಿಲ್ಲ. ಎರಡು ಕಾರ್ಯ ಇಲ್ಲ, ಅಂಗವಿಕಲರ ಅವರಿಗೆ ವ್ಯವಸ್ಥೆ ಮಾಡ್ಕೋತ ಕಲೆಯನ್ನ ಮಾಡ್ಕೋತ ಬಂದಾರ ಅವರು. ಇದು ಬಹಳ ಕಷ್ಟ ಆಯ್ತು. ಎರಡೂ ಕಾಲಿಲ್ಲದೆ ಇರ್ತಕ್ಕಂಥವ್ರನ್ನ ಕಟ್ಕೊಂಡು. ಎಷ್ಟ್ ಜನ ಮಕ್ಕಳು ಸರ್? 3 ಜನ ಹೆಣ್ಮಕ್ಳು ಅದಾರ. 3 ಜನ ಅದು ಹೆಣ್ಣು ಮಕ್ಕಳು. ಅವೆಲ್ಲ ಮದ್ವಿ ಮಾಡಿ ಕೊಟ್ಟಾರಿ, ಎಲ್ಲಾರು ಊರಿಗೆ ಹೋಗ್ಯಾರಿ. ಎಲ್ಲ ತಮ್ಮ ಮನ್ಯಾಗ ಅದಾರ, ಚಂದಾಗ ಅದಾರ ಅವ್ರು. ಹೊಲ ಐತಿ ಮಾರೀರಿ. ಈಗ ದುಡಿಬೇಕು ಅನ್ಬೇಕು. ಏನ್ ಕೆಲ್ಸಕ್ಕೆ ಹೋಗ್ತೀರಿ? ಏನು ಇಲ್ಲ, ನೀವಂತ ಆರಾಮಿಲ್ಲ ನನಗೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗ್ಯದ್ರಿ. ಈ ಮುಂಚೆರಿ ಅವರು ಹಣ್ಣುಗಳನ್ನ ಮಾರೋದು ರೀ, ಬ್ರೆಡ್ ಗಳನ್ನ ಮಾರೋದು, ಮತ್ತೆ ಪೈನಾಪಲ್ ಮಾರೋದು, ಮತ್ತು ಐಸ್ ಕ್ರೀಮ್ ಗಳನ್ನ ಮಾರಿ ಅವರು ಜೀವನ ಮಾಡ್ಕೋತ ಕಲೆ ಮಾಡ್ಯಾರಿ. ಹಗಲಿನಲ್ಲಿ ಈ ಕೆಲಸವನ್ನ ಮಾಡೋದು, ರಾತ್ರಿಯಲ್ಲಿ ಕಲೆ ಬಂದ ದಿವಸ ಅವತ್ತು ಕೆಲಸ ಮಾಡೋದಿಲ್ಲ. ಹಣ್ಣುಗಳನ್ನು ಮಾರೋದು, ಬ್ರೆಡ್ ಮಾಡೋದು, ಪೈನಾಪಲ್ ಮಾರೋದು, ಐಸ್ ಕ್ರೀಮ್ ಮಾರೋದು, ಇಂಥ ಕೆಲಸಗಳನ್ನು ಮಾಡಿ ಅವರು ಜೀವನವನ್ನು ಸಾಗಿಸುತ್ತ ಜೊತೆ ಕಲೆಯನ್ನು ಬಿಟ್ಟಿಲ್ಲ ಅವರು. ನೋಡಿ, ನಿಮ್ಮ ಮಹಾರಾಷ್ಟ್ರ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕಲಾವಿದರು ಅದಾರ. ಇಲ್ಲಿ ಗಡಿ ಭಾಗದಲ್ಲಿ ತುಂಬಾ ಒಳ್ಳೊಳ್ಳೆ ಕಲಾವಿದರು ಅದಾರ, ಒಳ್ಳೊಳ್ಳೆ ಕವಿಗಳದಾರ. ಇಲ್ಲಿಯ ಮರಾಠಿ ಮತ್ತು ಸಂಸ್ಕೃತಿ ಅಂತ ಇರುತ್ತಲ್ಲ ಸಂಸ್ಥೆ, ಸರ್ಕಾರಿ ಕಚೇರಿಗಳು ಕೂಡ ಇರ್ತಾವ. ಮರಾಠಿ ಮತ್ತು ಸಂಸ್ಕೃತಿ ಇಲಾಖೆಯವರು ದಯಮಾಡಿ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಲಾವಿದರುಗಳನ್ನ ಗುರುತಿಸಿ ಅವ್ರಿಗೊಂದು ಮಾಸಾಸನದ, ಮುಖ್ಯವಾಗಿ ಮಾಸಾಸನದ ಒಂದು ವ್ಯವಸ್ಥೆ ಮಾಡಿಕೊಡಿ. ವಯಸ್ಸಾಗಿರ್ತಕ್ಕಂಥವ್ರ ಬದುಕು ಬಹಳ ಕಷ್ಟದಾಯಕ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ.